ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಇದ್ರೂ ಸಮೇತ ನಾವು ಅನ್ಕೋತೀವಿ ಎಲ್ಲ ಕ್ಲೈಮ್ ಆಗಿಬಿಡುತ್ತೆ ಅಂತ. ಶುದ್ಧ ಸುಳ್ಳು ಅದು. ಆ್ಯಕ್ಚುಲ್ ಇನ್ಶೂರೆನ್ಸು ಬೈಕ್ಗೆ ಏನೆಲ್ಲ ಕ್ಲೈಮ್ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಇಷ್ಟು ಬಂದಿದ್ದೀನಿ ಅಂತ ಅಂದರೆ ಭೀಮಾ ತುಂಬ ದೊಡ್ಡ ಇಂಪ್ಯಾಕ್ಟ್ನ ತಗೊಂಡಿದ್ದ ನನ್ನ ಆಕ್ಸಿಡೆಂಟ್ ಆದಾಗ. ಇದುವರೆಗೂ ನನ್ನ ಬೈಕ್ ಇನ್ಶೂರೆನ್ಸ್ ಕತೆ ಏನಾಯಿತು, ಎಷ್ಟು ಕ್ಲೈಮ್ ಆಯಿತು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ಪರವಾಗಿಲ್ಲ, ಇವಾಗ ತುಂಬ ರಿಕವರಿ ಆಗ್ತಾ ಇದ್ದೀನಿ ಆ್ಯಂಡ್ ಗ್ರ್ಯಾಜುವಲಿ ವಾಸೆ ಆಗ್ತಾ ಇದೆ ಆ್ಯಂಡ್ ಟೈಮ್ ಕೂಡ ತೊಗೊತಾ ಇದ್ದೀನಿ ಅಫ್ಕೋರ್ಸ್. ಯಾಕಂದರೆ ಇಷ್ಟೊಂದೆಲ್ಲ ಇಂಜುರೀಸ್ ಆಗಿ ಇಷ್ಟೊಂದೆಲ್ಲ ಸರ್ಜರೀಸ್ ಆದಮೇಲೆ ನನಗೂ ಸ್ವಲ್ಪ ಟೈಮ್ ತೊಗೊಳೋದಕ್ಕೆ ಬರುತ್ತೆ. ಆಗುತ್ತೆ, ಏನೂ ತೊಂದರೆ ಇಲ್ಲ. ಸೊ ಹೆಲ್ತ್ ಎಲ್ಲ ಓಕೆ, ಸುಧಾರಿಸ್ಕೊತಿದ್ದೀನಿ. ಮತ್ತು ಬೈಕ್ ಬಂತು, ಬೈಕಲ್ಲ, ನಾನು ಭೀಮಾ ಬಂದ ಮನೆಗೆ ತುಂಬ ಸಂತೋಷ ಆಯಿತು ನನಗೆ. ಆ್ಯಕ್ಚುಲಿ ನಾನು ಭೀಮಾ ಬಂದಿದ್ದು ನೋಡಿ ಲಿಟ್ರಲಿ 3 months ಆಯಿತು ಬರೋದಕ್ಕೆ ಅವನು ಮನೆಗೆ. ನಾನು ಅಷ್ಟೊತ್ತಿಗೆ ರಿಕವರಿ ಆಗಿ ಹೋಗಿ ನಿಂತ್ಕೊಂಡು ಭೀಮನ ನಾನು ಸ್ವೀಕರಿಸ್ಕೊಂಡೆ. ಅದೇ ನನಗೆ ಖುಷಿ. 3 months ಆಗಿದ್ದಕ್ಕೆ ಕೆಲವೊಂದಷ್ಟು ಕಾರಣಗಳಿದಾವೆ. ಯಾಕೆ, ಏನು, ಮತ್ತು ಇನ್ಶೂರೆನ್ಸ್ ಬಗ್ಗೆನೂ ಕೇಳ್ತಾ ಇದ್ರಿ. ಇನ್ಶೂರೆನ್ಸ್ ಬಗ್ಗೆನೂ ನೋಡಿ ನಿಮ್ಮ ಮುಂದೆನೇ ಇಟ್ಕೊಂಡು ಕೂತಿದ್ದೀನಿ. ಎಲ್ಲನೂ ಸ್ಪ್ಲಿಟ್ ಔಟ್ ಕೊಡೋಣ ನಿಮಗೆ ಇವತ್ತು ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಇನ್ಶೂರೆನ್ಸಿಂದ ಎಷ್ಟು ಕ್ಲೈಮ್ ಆಯಿತು, ಏನೆಲ್ಲ ಡ್ಯಾಮೇಜಸ್ ಆಗಿತ್ತು, ಮತ್ತು ಇದ್ರೆ ಎಷ್ಟೆಲ್ಲ ಅಡ್ವಾಂಟೇಜು, ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ನಿಮಗೆ ತುಂಬ ಜನ ಕ್ಯೂರಿಯಸ್ ಆಗಿರ್ತೀರಾ ಎಷ್ಟೆಲ್ಲ ಖರ್ಚಾಯಿತು ಬೈಕ್ಗೆ ಅಂತ ಹೇಳಿ. ಬಾಡಿಗಂತೂ ಒಂದು 15 ಲಕ್ಷ ಖರ್ಚಾಗಿದೆ. ಗಾಡಿಗೆ ಎಷ್ಟು ಖರ್ಚಾಯಿತು ಅಂತ ಕ್ವಶನ್ ಮಾರ್ಕ್ ಇರುತ್ತಲ್ಲ. ಹಾಗಾಗಿ ಇನ್ನು ಕೆಲವೊಂದಷ್ಟು ಜನ ಕಮೆಂಟ್ಗಳಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡ್ತೀನಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ಗೆ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಇವಾಗ ನಾನು ಟ್ರಾವೆಲ್ ಮಾಡ್ತಿಲ್ಲ, ಮತ್ತು ನಾನಿನ್ನೂ ರಿಕವರಿ ಆಗ್ತಾ ಇರೋ ಕಾರಣ ಆನ್ ಆ್ಯಂಡ್ ಆಫಲ್ಲಿ ಇದೆ. ಸೊ ಇದೇ ಥರ ಬೆಂಬಲ ಕೊಡ್ತಾರೆ. ಅಟ್ಲೀಸ್ಟ್ ಶಾರ್ಟ್ಸ್ ಹಾಕಿ ಅಟ್ಲೀಸ್ಟ್ ಅಪ್ಡೇಟ್ಸ್ಗಳನ್ನ ಮಾಡುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ಗೆ ಯಾವತ್ತೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ವಿಷಯಕ್ಕೆ ಬಂದ್ಬಿಡೋಣ. ಇನ್ಶೂರೆನ್ಸ್ ಓಕೆನಾ. ಸೊ ಬಾಡಿಗೆ ಹೆಂಗೆ ಹೆಲ್ತ್ ಇನ್ಶೂರೆನ್ಸ್ ಇಂಪಾರ್ಟೆಂಟು, ಗಾಡಿಗೂ ಇನ್ಶೂರೆನ್ಸು ಇಂಪಾರ್ಟೆಂಟು. ಯಾವತ್ತೂ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಮತ್ತೊಮ್ಮೆ ನಿಮ್ಗೊಂದು ಫಸ್ಟು ಒಂದು ಅವೇರ್ನೆಸ್ ಹೇಳ್ಬಿಡ್ತೀನಿ. ಬಿಕಾಸ್ ಗಾಡಿಗೆ ಎಲ್ಲದಕ್ಕೂ ಇನ್ಶೂರೆನ್ಸ್ ಇಂಪಾರ್ಟೆಂಟು. ಸ್ಪೆಷಲಿ ನಮ್ಮಂಥ ಲಾಂಗ್ ರೈಡರ್ಸ್ಗಳಿಗೆ, ಸೋಲೋ ರೈಡರ್ಸ್ಗಳಿಗೆ, ಮತ್ತು ಲಾಂಗ್ ಟ್ರಿಪ್ಸ್ ಹೋಗೋರಿಗೆ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟು. ಎಲ್ಲದ್ರ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಸೊ ಬೇಸಿಕಲಿ ಏನಾಯಿತು ಅಂತಂದರೆ, ಇವಾಗ ಬಾಡಿ ರೆಡಿ ಆಯಿತು, ಗಾಡಿ ವಿಚಾರ ಮಾತಾಡೋಣ. ನನಗೆ ಆಕ್ಸಿಡೆಂಟ್ ಆಗಿದ್ದು ನಿಮ್ಗೆ ಗೊತ್ತಿರೋ ಹಾಗೆ ಅಕ್ಟೋಬರ್ 10ನೇ ತಾರೀಕು 2025 ನನಗೆ ಆಕ್ಸಿಡೆಂಟ್ ಆಯಿತು. ಅದಾದಮೇಲೆ ಅಲ್ಲಿಂದ ಚಂಡೀಗರಿಂದ ಬಟಿಂಡ ಅನ್ನೋ ಊರು, ಅಲ್ಲಿಂದ ಗಾಡಿನ ಶಿಪ್ ಮಾಡಿ ನನ್ನ ಕೈಗೆ ಬೆಂಗಳೂರಿಗೆ ಸೇರೋಷ್ಟೊತ್ತಿಗೆ 10 ದಿನ ಆಗಿತ್ತು. ಅಷ್ಟೊತ್ತಿಗೆ ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದೆ. ಅಲ್ಲಿಂದ 10 ದಿನ ಆದಮೇಲೆ ಗಾಡಿ ಇಲ್ಲಿಗೆ ಬಂತು. 10 ದಿನ ಆದಮೇಲೆ ನಾನು ಆ್ಯಕ್ಚುಲಿ ಒಂದಷ್ಟು ಸ್ಟೋರಿಗಳನ್ನ ಹಾಕ್ಕೊಂಡಿದ್ದೆ ನಿಯರ್ ಬೈ ರಾಯಲ್ ಎನ್ಫೀಲ್ಡ್ ಶೋರೂಮ್. ಯಾಕಂದ್ರೆ ನಂದು ಬೈಕ್ ರಾಯಲ್ ಎನ್ಫೀಲ್ಡ್ ಆಗಿರೋದ್ರಿಂದ ಶೋರೂಮ್ ಕಳಿಸಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದು. ನಾರ್ಮಲ್ ಗ್ಯಾರೇಜಿಗೆ ಎಲ್ಲ ಕಳ್ಸೋಕೆ ಆಗೋದಿಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗೋದಕ್ಕೆ. ಸೊ ಏನಾಗಿತ್ತು, ಒಂದು ಸ್ಟೋರಿ ಹಾಕೊಂಡೆ, ರಾಜಾಜಿನಗರ, ವಿಜಯನಗರ, ನನ್ನ ಸರೌಂಡಿಂಗ್ಸಲ್ಲಿ ಯಾರಾದರೂ ಇದ್ದಾರಾ ಅಂತ ಹೇಳಿ. ಸೊ ಅವಾಗ ನನಗೆ ರೀಚ್ ಔಟ್ ಆಗಿದ್ದು ಆವಾನ್ ಮೋಟರ್ಸ್ ಅವರು. ಇವರು ಇರೋದು ಹೊರಮಾವು, ಆ್ಯಕ್ಚುಲಿ ಹೊರಮಾವು, ಕಲ್ಯಾಣ ನಗರ ಸೈಡ್ ಇರೋದು. ಅಂದರೆ ಅವ್ರಿಗೆ ನಾನು ಒಂದು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಒಂದು 2-3 ಮಾಡಿಕೊಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು ನನಗೆ ಓನರ್ ಜೊತೆಗೆ ಡೈರೆಕ್ಟಾಗಿ. ಸೊ ಅಲ್ಲಿ ಇದ್ದಿದ್ದಂಥವ್ರು ನನಗೆ ರೀಚ್ ಔಟ್ ಮಾಡಿದ್ರು, ಮೇಡಮ್ ನಮ್ಮದು ಮಾಡ್ಕೊಡ್ತೀವಿ, ನಮ್ಗೆ ಗಾಡಿಗೆ ಟೋ ಮಾಡಿ ಕಳಿಸ್ಕೊಟ್ಬಿಡಿ ಅಂತ ಹೇಳಿಬಿಟ್ಟು. RSI ಇರೋ ಕಾರಣ ನನಗೆ ಟೋಯಿಂಗೂ ನನಗೆ 5 ಕಿಲೋಮೀಟರ್ ಒಳಗಡೆ ಫ್ರೀ ಇರುತ್ತೆ. ಬಟ್ ಇದು ಆ್ಯಕ್ಚುಲಿ ನನಗೆ 25 ಕಿಲೋಮೀಟರ್ಸ್ ತನಕ ಹೋಗುತ್ತೆ ಇಲ್ಲಿಂದ ಹೊರಮಾವು. ಸೊ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಇಲ್ಲಿಂದ ಟೋ ಮಾಡಿ ಕಳಿಸಿದೆ ನಾನು. ಬಿಕಾಸ್ ಇವಾಗ ಯಾರು ಎತ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲ, ಅದು ಗಾಡಿ ಓಡಿಸೋ ಪರಿಸ್ಥಿತಿಲೂ ಇಲ್ಲ, ಟೋನೇ ಮಾಡಬೇಕಾಗಿದೆ ಎಂಡ್ ಆಫ್ ದ ಡೇ. ಸೊ ಗಾಡಿನ ಟೋ ಮಾಡಿಕೊಂಡು ಹೊರಮಾವಾಗ ಕಳಿಸ್ಕೊಟ್ಟೆ ನಾನು. ಇದಾದ್ಮೇಲೆ ಗಾಡಿದು ಪ್ರಾಬ್ಲಮ್ಗಳನ್ನ ಒಂದೊಂದನ್ನೇ ಅನಲೈಸ್ ಮಾಡಕ್ಕೆ ಶುರು ಮಾಡಿದ್ರು. ಒಳ್ಳೆ ಟೆಕ್ನಿಷಿಯನ್ ಅದಕ್ಕೆ ಹಾಕಿದ್ರು, ಗಾಡಿಗೆ ಏನೆಲ್ಲ ಬೇಕು, ಏನೆಲ್ಲ ಡ್ಯಾಮೇಜಸ್ ಆಗಿದೆ ಅಂತ ಹೇಳ್ಬಿಟ್ಟು. ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದು ತುಂಬ ಚೆನ್ನಾಗಿ ಡ್ಯಾಮೇಜ್ ಆಗಿದೆ. ಏನೇನು ಅಂತ ಅಂದರೆ, ನಮಗೆ ಡಿಸ್ಕ್ ಬ್ರೇಕ್ ಮುಂದೆಗಡೆ ಕಂಪ್ಲೀಟಾಗಿ ಜಖಮ್ ಆಗಿತ್ತು, ಮತ್ತು ಮುಂದೆಗಡೆ ಕಂಪ್ಲೀಟಾಗಿ ಹೋಗಿತ್ತು. ಆ್ಯಕ್ಚುಲಿ ಒಳಗಡೆಗಿಂತ ನಮಗೆ ಮೇಲ್ ಕಾಣಿಸ್ತಾ ಇದ್ದಿದ್ದು ಇಷ್ಟು. ನಾನು ಅನ್ಕೊಂಡೆ ಏನೋ ಸಣ್ಣ ಪುಟ್ಟ ಹೋಗಿರಬಹುದು ಅಂತ ಅನ್ಕೊಂಡೆ. ಬಟ್ ಯಾವಾಗ ಅವರು ಪಾರ್ಟ್ಸ್ ಬಿಚ್ಚಿದ್ರು ಅವಾಗ ಗೊತ್ತಾಯಿತು ಚಾರ್ಸಿ ಹೋಗಿದೆ ಗಾಡಿದು ಅಂತ ಹೇಳ್ಬಿಟ್ಟು. ತುಂಬ ಬೇಜಾರಾಯಿತು ನನಗೆ. ಬಿಕಾಸ್ ಈಗ ಮನುಷ್ಯಂಗೆ ಸ್ಪೈನಲ್ ಕಾರ್ಡ್ ಯಾವ ರೀತಿ, ಗಾಡಿಗೆ ಚಾರ್ಸಿನೂ ಅದೇ ರೀತಿ ಅಲ್ವಾ. ಸೊ ಚಾರ್ಸಿಗೆ ಏಟಾಗುವಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತ ಅಂದರೆ, ಎಷ್ಟು ಇಂಪ್ಯಾಕ್ಟು ನನ್ನ ಗಾಡಿ ತೊಗೊಂಡಿದೆ ಅಂತ ಹೇಳಿ ಲೆಕ್ಕ ಹಾಕಿ, ಚಾರ್ಸಿ ಕಟ್ಟಾಗುವಷ್ಟು ಇಂಪ್ಯಾಕ್ಟ್ ಫೋರ್ಸ್ ತೊಗೊಂಡಿದ್ದಾಗ ನನ್ನ ಇವತ್ತು ಬದುಕಿಸಿದೆ ಅಂತ ಅಂದರೆ ಅದು ನನ್ನ ಭೀಮಾ ಮಾತ್ರನೇ. ಬಿಕಾಸ್ ಅವ್ನು ಮೆಜಾರಿಟಿ ಇಂಪ್ಯಾಕ್ಟ್ ಅವ್ನು ತೊಗೊಂಡು ನನಗೆ ಮಿನಿಮಲ್ ಸರ್ಜರಿ, ಮಿನಿಮಲ್ ಫ್ಯಾಕ್ಚರ್ಸ್ಗಳು ಎಲ್ಲ ಆಗಿರುವಂಥದ್ದು. ಸೊ ತುಂಬ ಬೇಜಾರಾಯಿತು ಚಾರ್ಸಿ ಹೋಗಿದೆ ಅಂತ ಕೇಳಿ. ಬಿಕಾಸ್ ಗಾಡಿಯಲ್ಲಿ ಮೇನ್ ಚಾರ್ಸಿ ಹೋಗ್ಬಿಟ್ರೆ ಕೆಲವ್ರು ಏನು ಮಾಡ್ತಾರೆ, ಆ ಗಾಡಿನ ಬಿಟ್ಟಾಕು ಬಿಡು ಹೋಗ್ಲಿ ಅಂತ ಅಂದ್ಬಿಟ್ಟು ರಿಪೇರಿನೂ ಮಾಡಿಸಲ್ಲ, ಅದನ್ನು ಗುಜ್ರಿಗೆ ಹಾಕೋರು ತುಂಬ ಜನ ಇರ್ತಾರೆ. ಹೊಸ ತೊಗೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು, ಬಿಕಾಸ್ ಚಾರ್ಸಿನೇ ಹೋಗ್ಬಿಡ್ತಲ್ಲ ಅಂತ. ಬಟ್ ನಾನು ಅದನ್ನು ಆ ಥರ ಮಾಡೋಕ್ಕೆ ಹೋಗಲಿಲ್ಲ.
ಏನಾಗುತ್ತೋ ಆಗಲಿ ನನಗೆಲ್ಲ ರಿಪ್ಲೇಸ್ ಮಾಡಿಕೊಡಿ ಅಂತಂದೆ. ಆ್ಯಂಡ್ ಇನ್ನೊಂದು ಫ್ಯಾಕ್ಟ್ ಏನಾಗಿತ್ತು ಅಂದರೆ 411 ಇವಾಗ ಪ್ರೊಡಕ್ಷನ್ ನಿಂತೋಗಿದೆ, ನಿಮಗೆ ಗೊತ್ತು 450 ಬಂದಮೇಲೆ. ಸೊ ಏನು ಮಾಡಬೇಕು, ಇವರು ಚೆನ್ನೈಗೆ ಅದನ್ನು ಇನಿಷಿಯೇಟ್ ಮಾಡಿ 411 ಈ BS6 ಗಾಡಿ ಇದು ಈ ಮಾಡಲು ಅಂತ ಹೇಳಿ ಎಲ್ಲ ಡೀಟೇಲ್ಸ್ನ ತೊಗೊಂಡು ಅವರು ಆರ್ಡ್ರ್ ಕೊಡಬೇಕಾಗಿತ್ತು, ಚಾರ್ಸಿನ ಆರ್ಡ್ರ್ ಕೊಟ್ಟು, ಮತ್ತು ಫ್ರೇಮ್ ಕೂಡ ಹೋಗಿತ್ತು, ಗಾಡಿದು ಕಂಪ್ಲೀಟ್ ಫ್ರೇಮ್ ಹೋಗಿತ್ತು ನಂದು, ಅದನ್ನು ಅವ್ರು ಆರ್ಡ್ರ್ ಕೊಟ್ಟರು. ಯಾಕಂದರೆ ಕಲರ್ಸ್ ಮೇಲೂ ಇರುತ್ತಲ್ಲ, ನಿಮಗೆ ಒಂದೊಂದು ಕಲರ್ ತುಂಬ ವೇರಿಯೇಷನ್ಸ್ ಇದೆ ಹಿಮಾಲಯನ್ 411 ಸೊ ಎಲ್ಲ ಕೊಟ್ಟರು, ಆರ್ಡರ್ ಕೊಟ್ಟರು. ನಂದು ಆ್ಯಕ್ಚುಲಿ ಬ್ಲ್ಯಾಕ್ ಇದ್ದಿದ್ದು. ಸೊ ಆರ್ಡ್ರ್ ಕೊಟ್ಟು ಆಲ್ಮೋಸ್ಟ್ ಚೆನ್ನೈಯಿಂದ ಅದು ಬೆಂಗಳೂರಿಗೆ ಬಂದು ಆ ಒಂದು ಚಾರ್ಸಿ ಮತ್ತು ಫ್ರೇಮು ಕೆಲವೊಂದಷ್ಟು ಪಾರ್ಟ್ಸ್ಗಳೇನೇನಿತ್ತು ಅದೆಲ್ಲ ಇಲ್ಲಿಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 20 ಡೇಸ್ ಆಗಿತ್ತು. 20 ಡೇಸ್ ಆಯಿತು, ನಾನು ಗಾಡಿ ಕೊಟ್ಟು 20 ಡೇಸ್ ಆಯಿತು. ಅದಾದಮೇಲೆ ಒಂದೊಂದೇ ವರ್ಕ್ ಶುರು ಮಾಡಿದ್ರು. ಇಲ್ಲಿಂದ ನನಗೆ ಇನ್ಶೂರೆನ್ಸು ಮೇಜರಾಗಿ ರೋಲ್ನ ಪ್ಲೇ ಮಾಡೋದಕ್ಕೆ ಶುರು ಮಾಡ್ತು. ಯಾಕಂದರೆ ನಂದು ಯಾವ ಇನ್ಶೂರೆನ್ಸ್ ಇತ್ತು ಅಂತ ಅಂದರೆ ಗೋ ಡಿಜಿಟ್ ಅಂತ ಹೇಳ್ಬಿಟ್ಟು ಇನ್ಶೂರೆನ್ಸ್ ಇತ್ತು ನಂದು ಗಾಡಿದು. ನಾನು ಎಲ್ಲೇ ಹೋದ್ರೂ ಏನೇ ಮಾಡಿದ್ರು ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್, ಯಾವಾಗಲೂ ನಾನು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಟಿರ್ತೀನಿ, ನಾನು ಅದ್ರಲ್ಲಿ ತುಂಬ ಸ್ಟ್ರಿಕ್ಟು ನಾನು. ಸೊ ಗೋ ಡಿಜಿಟ್ಟು ನಂದು ಗಾಡಿದು ಇನ್ಶೂರೆನ್ಸ್ ಇತ್ತು. ನಾನು ಗಾಡಿ ತೊಗೊಂಡಿದ್ದು ಯಾವಾಗ ಅಂದರೆ 2021 ತೊಗೊಂಡಿದ್ದು, ಇವಾಗ 26 ಆಯಿತು ನೋಡಿ ಆಗಲೇ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಕ್ಲೈಮ್ ಆಗುವಂಥದ್ದು ತುಂಬಾ ವೇರಿಯೇಷನ್ ಇರುತ್ತೆ. ಸೊ ನಂದು ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಇರೋದು, ಅದು ಫಸ್ಟ್ ಪಾರ್ಟಿ ನಾನೇ ಓನರು, ಅದು ಸೆಕೆಂಡ್ಸ್ ಅಲ್ಲ, ಅದು ಶೋರೂಮ್ ಗಾಡಿ ಫಸ್ಟ್ ಪಾರ್ಟಿ. ನಾನು 5 ಇಯರ್ಸು ನಾವೇನು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಟ್ತೀವಿ ಅದೆಲ್ಲ ಕಟ್ಕೊಂಡು ಅದೆಲ್ಲ ಮಾಡ್ಕೊಂಡು ಆರಾಮಾಗಿದೆ, ಏನು ತೊಂದರೆ ಆಗಿಲ್ಲ ನನಗೆ. ಬಟ್ ಏನಾಯಿತು ಅಂತಂದರೆ ಬಂಪರ್ ಟು ಬಂಪರ್ ಇನ್ಶೂರೆನ್ಸೇ ನಾನು ಮಾಡಿಸಿರೋದು ರಾಯಲ್ ಎನ್ಫೀಲ್ಡ್ ನನ್ನ ಗಾಡಿಗೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ನಾವು ಬಂಪರ್ ಟು ಬಂಪರ್ ಆದಾಗಲೂ ನಾವು ಅನ್ಕೋತೀವಿ ಓಕೆ ಕೆಳಗಿಂದ ಮೇಲೆ ತನಕ ಗಾಡಿ ಏನೇ ಡ್ಯಾಮೇಜಸ್ ಆದರೂ ನಮಗೆ ಅದು ಕ್ಲೈಮ್ ಆಗುತ್ತೆ, ಮತ್ತು ಅದು ಕರೆಕ್ಟಾಗಿ ನನಗೆ ಇದು ಸಿಗುತ್ತೆ, ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ ಅಂತ ಅನ್ಕೋತಿದ್ವಿ. ಆದರೆ ಇಲ್ಲಿ ಪ್ರಾಬ್ಲಮ್ ಆಗಿದೆ ಏನು ಅಂತ ಅಂದರೆ ಬಂಪರ್ ಟು ಬಂಪರ್ ಇದ್ರೂ ಇನ್ಶೂರೆನ್ಸ್ ಕಂಪ್ನಿಯವರು, ನಾನು ಹಲವಾರು ಪ್ರಶ್ನೆಗಳನ್ನ ಅವ್ರಿಗೆ ಮಾಡಿದೆ, ಎಲ್ಲ ಇದೆಯಲ್ಲ ಸರ್, ಯಾಕೆ ಸರ್ ನೀವು ಫುಲ್ ಕ್ಲೈಮ್ ಮಾಡ್ಕೊಳ್ಬೇಕು, ಹಂಗೆ ನೋಡೋಕೆ ಹೋದರೆ ಏನೋ ಬಿಡಿ ಒಂದಷ್ಟು ಲಿಯಬಿಲಿಟೀಸ್ ಅಂತ ಇರುತ್ತೆ, ಅದು ನಾವು ಪೇ ಮಾಡ್ಬೋದು, ಬಟ್ ಅದನ್ನು ಬಿಟ್ಟು ನೀವು ಮೆಜಾರಿಟಿ ನಮಗೆ ಹಾಕ್ಬಿಟ್ರೆ ನಾವೇನು ಮಾಡಬೇಕು ಅಂದರೆ ಅವ್ರು ಏನು ಹೇಳಿದ್ರು ಅಂದರೆ ಪ್ಲಾಸ್ಟಿಕ್ ಇದ್ದರೆ 50% ಕ್ಲೈಮ್ ಆಗುತ್ತೆ, ಮೆಟಲ್ ಇದೆ 30% ಕ್ಲೈಮ್ ಆಗುತ್ತೆ ಅಂತ ಹೇಳಿದ್ರು. ಏನಕ್ಕೆ ಈ ರೀಸನ್ನ ಹೇಳಿದ್ರು ಅಂತ ಅಂದರೆ ಗಾಡಿ ತೊಗೊಂಡಿರುವಂಥ ಇಯರ್ ಮೇಲೂ ಇದು ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಗಾಡಿ ತೊಗೊಂಡು ನೀವೇನಾದರೂ 6 ತಿಂಗಳಾಗಿದ್ದರೆ ನಿಮಗೆ 100% ಕ್ಲೈಮ್ ಆಗುತ್ತೆ, ಬಂಪರ್ ಟು ಬಂಪರ್ ಮಾಡಿಸಿದ್ರೆ ನಿಮಗೆ 100% ಕ್ಲೈಮ್ ಆಗುತ್ತಂತೆ. ಅದೇ 6 ತಿಂಗಳಿಂದ 1 ವರ್ಷ ಆಗಿದ್ರೆ 95% ಕ್ಲೈಮ್ ಆಗುತ್ತೆ, 1 ವರ್ಷದಿಂದ 2 ವರ್ಷ ಆಗಿದ್ರೆ 90%, 2 to 3 ಇಯರ್ಸ್ ಆದರೆ 85%, 3 to 4 ಇಯರ್ಸ್ ಆದರೆ 75%, 4 to 5 ಇಯರ್ಸ್ ಆದರೆ 65%, 5 to 10 ಇಯರ್ಸ್ ಆದರೆ 60%, 10 ವರ್ಷದ ಮೇಲಾದರೆ 50%. ಇಷ್ಟು ಕ್ಲೈಮ್ನ ನಮ್ಮ ಕಡೆಯಿಂದ ಕೊಡಬಹುದು. ಅದನ್ನು ಬಿಟ್ಟು ನಾವು ಕಂಪ್ಲೀಟಾಗಿ ಇದು ಮಾಡೋಕ್ಕಾಗಲ್ಲ. ನಾನು ಹೇಳಿದ್ದು ನಿಮಗೆ ಏನು ಅಂತಂದರೆ ಇದು ಬೇಸಿಕಲಿ ಮೆಟಲ್ ಪಾರ್ಟ್ಸ್ ಬಗ್ಗೆ ನಿಮಗೆ ನಾನು ಫೋಕಸ್ ಮಾಡಿದ್ದು, ಇಷ್ಟು ಪರ್ಸೆಂಟಲ್ಲಿ ಕೊಡ್ತಾರೆ ಅಂತ ಹೇಳಿಬಿಟ್ಟು. ಪ್ಲಾಸ್ಟಿಕ್ ಪಾರ್ಟ್ ಆದರೆ ನಿಮಗೆ 50% ಫಿಕ್ಸ್ ಅಂತ ಮಾಡ್ಕೊಂಡಿರ್ತಾರೆ. ಮೆಟಲ್ ಅಂತ ಬಂದಾಗ ಕೆಲವೊಂದಷ್ಟು ಸ್ಪ್ಲಿಟ್ನ ಮಾಡಿಕೊಂಡು ಇವರು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಅಂದ್ಕೊಂಡಿದ್ದೀವಿ ಬಂಪರ್ ಟು ಬಂಪರ್ ಮಾಡಿದ್ರೆ ಟಾಪ್ ಟು ಬಾಟಮ್ ಆಗುತ್ತೆ ಅಂತ. ಆಗಲ್ಲ. ಇದ್ರ ಬಗ್ಗೆ ತಪ್ಪಿನ ಕಲ್ಪನೆ ಇತ್ತು ಅಂತ ಅನ್ಸುತ್ತೆ, ನನಗೂ ಬಹುಶಃ ತಪ್ಪಿನ ಕಲ್ಪನೆ ಇತ್ತು ಅನ್ಸುತ್ತೆ ನನಗೆ. ಈಗ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮ್ಮೊಟ್ಟಿಗೆ ಹೇಳಬೇಕಾದ್ರೆ ಹೌದಲ್ವಾ, ನಾವೇನೋ ಅಂದ್ಕೊಂಡಿದ್ವಿ, ಜನನೂ ಏನೋ ಅಂದ್ಕೊಂಡಿರ್ತಾರೆ ಇನ್ಶೂರೆನ್ಸ್ ಅಂತ ಬಂದಾಗ ಅಂತ ಹೇಳಿ. ಅದಕ್ಕೆ ನಿಮ್ಗೆ ನಾನು ಕ್ಲಾರಿಟಿ ಕೊಡ್ತಿರೋದು, ಫುಲ್ ಕ್ಲೈಮ್ ಆಗಲಿಲ್ಲ, ಸರ್ಟನ್ % ಅಷ್ಟೇ ಕ್ಲೈಮ್ ಆಗುತ್ತೆ. ನನ್ನ ಗಾಡಿಯ ವರ್ಷದ ಮೇಲೂ ಅದು ಎಷ್ಟು ವರ್ಷ ಆಗಿದೆ ಗಾಡಿಗೆ ಅಂತನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವ್ರೇನು ಮಾಡಿದ್ರು, ಫಸ್ಟಿಗೆ ಚಾರ್ಸಿಗೆ ಅಪ್ರೂವಲ್ ತೊಗೊಂಡ್ರು. ಆಲ್ಮೋಸ್ಟ್ ನನಗೆ ಚಾರ್ಸಿನ 30,000 ಬೀಳ್ತು. ಫಿಟ್ಟಿಂಗ್ ಚಾರ್ಜ್ ಎಲ್ಲ ತೊಗೊತಾರೆ ಅವರು, ಎಲ್ಲ ತೊಗೊಂಡು 30,000 ಫ್ರೇಮು ಮತ್ತು ಇದೆಲ್ಲ ತೊಗೊಂಡು ಅದನ್ನು ಪ್ರೀ ಅಪ್ರೂವಲ್ ಕೊಟ್ಟರು ನನಗೆ. ಇನ್ಶೂರೆನ್ಸ್ಗೆ ತೊಗೊಳ್ಳಿ ಅಂತ ಹೇಳಿ ಚಾರ್ಸಿಗೆ ಅಪ್ರೂವ್ ಕೊಟ್ಬಿಟ್ರು. ಅದು ಬಂತು, ಫ್ರೇಮ್ ಎಲ್ಲ ಬಂತು. ಅದಾದಮೇಲೆ ಕೆಲವೊಂದಷ್ಟು ಪಾರ್ಟ್ಸ್ಗಳಿಗೆ ಅಪ್ರೂವಲ್ನ ತೊಗೋಬೇಕಾಗಿತ್ತು, ಮತ್ತು ಪಾರ್ಟ್ಸ್ಗಳು ಬರಬೇಕಾಗಿತ್ತು. ಎಲ್ಲ ಸೇರಿ ಇಷ್ಟೊಂದು ಡಿಲೇ ಆಗಿದ್ದಕ್ಕೆ ಕಾರಣ ಆಗಿದ್ದು ಬಿಕಾಸ್ ಇನ್ಶೂರೆನ್ಸು ಸ್ವಲ್ಪ ಡಿಲೇ ಆಯಿತು. ಇಲ್ಲ ಅಂತ ಹೇಳಿದ್ರೆ ಇನ್ಶೂರೆನ್ಸು ಡಿಲೇ ಆಯಿತು, ಬ್ರ್ಯಾಂಡ್ ಕಡೆಯಿಂದನೂ ಡಿಲೇ ಆಯಿತು, ಇವರು ಆರ್ಡ್ರ್ ಕೊಟ್ಟಿದ್ರಲ್ಲ ಅಲ್ಲಿಂದ ಬರೋದು ಡಿಲೇ ಆಯಿತು. ಸೊ ಟೋಟಲಿ ಎಲ್ಲನೂ ಡಿಲೇ ಆಗಿದೆ. ನಾವು 1 ತಿಂಗಳಲ್ಲೆಲ್ಲ ಗಾಡಿ ಬಂದುಬಿಡುತ್ತೆ ಅಂತ ಅಂದ್ಕೊಳ್ಳೋದೆಲ್ಲ ಅದು ಸ್ಪೆಷಲಿ ಇನ್ಶೂರೆನ್ಸ್ ಅಂಡರಲ್ಲಿ ಗಾಡಿ ಏನಾದರೂ ರಿಪೇರಿಗೆ ಹೋದರೆ ತುಂಬ ಟೈಮ್ ತೊಗೊಳುತ್ತೆ. ಇದನ್ನು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಇದಕ್ಕೆ ಮೊದಲೇ ನೀವು ಪ್ರಿಪೇರ್ ಆಗಿ, ಯಾವ ಬ್ರ್ಯಾಂಡ್ ಆದರೂ ಆಗಿರ್ಬೋದು, ಇನ್ಶೂರೆನ್ಸ್ ಅಂತ ಬಂದಾಗ ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಇದಾದ ಮೇಲೆ ಕಂಪ್ಲೀಟಾಗಿ ಗಾಡಿ ರೆಡಿ ಆಯಿತು ನಂದು. ಸೊ ನಾನು ಒಂದೊಂದೂ ನಿಮಗೆ ಒಂದೊಂದು ಪಾರ್ಟ್ಸ್ ಹೇಳ್ಕೊಂಡು ಕೂತ್ಕೊಂಡ್ರೂ ತುಂಬ ಇದೆ. ಇನ್ಫ್ಯಾಕ್ಟ್ ಮಿರರು, ನಂದು ವೈಸರು ಪ್ರತಿಯೊಂದೂ ಹೋಗಿದೆ ಆಯಿತಾ. ಇದರಲ್ಲಿ ಏನಿಲ್ಲ ಅಂತ ಅಂದರೂ ಒಂದು 20ರಿಂದ 25 ಐಟಮ್ಗಳು ರೀಪ್ಲೇಸ್ ಮಾಡಿದ್ದಾರೆ. ಡಿಸ್ಕು, ಫ್ರಂಟು, ಹ್ಯಾಂಡಲ್ ಬಾರ್ದು ಕಂಪ್ಲೀಟಾಗಿ ಇದು ಚೇಂಜ್ ಮಾಡಿದ್ದಾರೆ. ಗೇರ್ ಶಿಫ್ಟರ್ ಅಸೆಂಬ್ಲಿನ ಚೇಂಜ್ ಮಾಡಿದ್ದಾರೆ.
ಸೆಂಟರ್ ಸ್ಟ್ಯಾಂಡನ್ನು ಚೇಂಜ್ ಮಾಡಿದ್ದಾರೆ, ಅದರಲ್ಲಿ ಸ್ಪ್ರಿಂಗ್ ಚೇಂಜ್ ಮಾಡಿದ್ದಾರೆ, ಅದಾದಮೇಲೆ ಹ್ಯಾಂಡ್ ಗ್ರಿಪ್ನ ಚೇಂಜ್ ಮಾಡಿದ್ದಾರೆ, ಎಲ್ಲ ಕಿತ್ತೋಗಿತ್ತಂತೆ. ಆಮೇಲೆ ವೀಲ್ ಸ್ಪೀಡ್ ಸೆನ್ಸರ್ ಅದೆಲ್ಲ ಏನೇನೋ ಚೆಕ್ ಮಾಡಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ. ಫೋರ್ಕ್ಗಳನ್ನ ಕಂಪ್ಲೀಟ್ ರೀಅಸೆಂಬಲ್ ಮಾಡಿದ್ದಾರೆ, ಹೊಸದಾಗಿ ಹಾಕಿದ್ದಾರೆ. ಫೋರ್ಕ್ಸ್ ಹೋಗ್ಬಿಟ್ಟಿತ್ತು, ಫೋರ್ಕ್ನ ಹಾಕಿದ್ದಾರೆ. ಸೊ ಇದೆಲ್ಲ ಮಾಡಿ ಇಷ್ಟೆಲ್ಲ ಆದಮೇಲೆ ನಾನು ಹೇಳ್ತಿದ್ದೀನಲ್ಲ, ಲಿವರು, ವಿಂಡ್ಶೀಲ್ಡು, ಫೋರ್ಕ್ ಅಸೆಂಬ್ಲಿ, ಕಾಕ್ಪಿಟ್ ಕವರು, ಮತ್ತು ನಿಮಗೆ ಏನು ಸ್ಪ್ರಿಂಗ್ ಸೈಡ್ ಸ್ಟ್ಯಾಂಡು ಸ್ಪ್ರಿಂಗು, ಏನೇನಂದರೆ ಎಷ್ಟೊಂದು ಡ್ಯಾಮೇಜಸ್ ಆಗಿದೆ. ಸ್ಪೆಷಲಿ ಯಾಕಂದ್ರೆ ನೋಡಿ, ಬ್ರೇಕ್ ಪ್ಯಾಡ್ ಸೆಟ್ಟು ಎಲ್ಲ ಚೇಂಜ್ ಮಾಡಾಕೋರೆ, ಫೂಟ್ ರೆಸ್ಟ್ ಕೂಡ ಚೇಂಜ್ ಮಾಡಾಕಿದ್ದಾರೆ ನನ್ನ ಗಾಡಿದು. ಲೆಫ್ಟ್ ಸೈಡ್ ಕಂಪ್ಲೀಟ್ ಇಂಪ್ಯಾಕ್ಟ್ ಆಗಿದೆ. ಹಂಗಂತ ಬರೀ ಲೆಫ್ಟ್ ಸೈಡೇ ಚೇಂಜ್ ಮಾಡಿಬಿಟ್ರೆ ರೈಟ್ ಯಾರು ಮಾಡ್ತಾನೆ ಅಂದರೆ ಹಂಗಲ್ಲ, ಅದು ಬಂದರೆ ಬೇರೆ ಬರೋದು ಕೆಲವೊಂದು. ಸೊ ಲೆಫ್ಟಲ್ಲಿ ಏನು ಚೇಂಜ್ ಮಾಡಿದ್ರು ರೈಟಲ್ಲೂ ಚೇಂಜ್ ಮಾಡಬೇಕು. ಹಾಗಾಗಿ ಇಲ್ಲಿ ಡಬಲ್ ಬಜೆಟು ಹೊಡೆಯುತ್ತೆ ನಮಗೆ. ಸೊ ಇಷ್ಟೆಲ್ಲ ಕ್ಲೈಮ್ ಮಾಡಿ ಸಿಕ್ಕಾಪಟ್ಟೆ ಇದಿತ್ತು. ಮತ್ತೆ ಇವ್ರದ್ದು ಟೋಟಲ್ ಆಗಿ ಬ್ರ್ಯಾಂಡ್ ಕಡೆಯಿಂದನೂ ವೆಹಿಕಲ್ ಪಾಲಿಶಿಂಗ್ ಆಗಿರ್ಬೋದು, ಮತ್ತೆ ಸರ್ವಿಸ್ ಚಾರ್ಜ್ಗಳಾಗಿರ್ಬೋದು, ಮತ್ತೆ ಇದೆಲ್ಲ ಫಿಟ್ ಮಾಡೋದಕ್ಕೆ ಅವರ್ಲಿ ಲೆಕ್ಕ ಹಾಕೊಂಡು ಬಿಲ್ ಹಾಕಿದ್ದಾರೆ. ಸೊ ಈ ಚಾರ್ಜಿಗೆ ಫಿಟ್ ಮಾಡಕ್ಕೆ ಇಷ್ಟು ಅವರ್ ನಾವು ವರ್ಕ್ ಮಾಡಿದೀವಿ, ಮತ್ತೆ ಇದನ್ನ ಮಾಡಕ್ಕೆ ಇಷ್ಟು ಅವರ್ ವರ್ಕ್ ಮಾಡಿದೀವಿ ಅಂತ ಕಂಪ್ಲೀಟ್ಲಿ ಸ್ಪ್ಲಿಟ್ ಔಟ್ ಬಿಲ್ಲನ್ನು ಬ್ರ್ಯಾಂಡಿಗೆ ಕಳಿಸಿದ್ರು. ಎವ್ರಿಥಿಂಗ್ ನನಗೆ ಮೇಲಲ್ಲಿ ಅಟ್ಯಾಚ್ ಆಗ್ತಾ ಇತ್ತು. ಸೊ ಇಷ್ಟವರ್ ವರ್ಕ್ ಮಾಡಿದೀವಿ, ಇಷ್ಟಾಗುತ್ತೆ. ಮತ್ತು GST ಆಗಿರ್ಬೋದು, ಅದ್ರ ಜೊತೆಗೆ ಎಲ್ಲಾನು ನಿಮ್ಗೆ ಗೊತ್ತಿರೋ ಹಾಗೆ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಟೋಟಲಿ ನನಗೆ ಇವರ ಒಂದು ಸರ್ವಿಸ್ ಚಾರ್ಜಸ್ ಏನೇ ನನಗೆ 7,552 ರೂಪಾಯಿ ಹಾಕಿದ್ದಾರೆ. ಅಂದರೆ ಶೋರೂಮ್ ಕಡೆಯಿಂದ 7,552 ರೂಪಾಯಿ ಫಿಟ್ಟಿಂಗ್ ಚಾರ್ಜು, ಲೇಬರ್ ಚಾರ್ಜು ಇದೆಲ್ಲ ಸೇರಿ, ಓಕೆನಾ. ಸೊ ಟೋಟಲ್ ಆಗಿ ನನಗೆ ಆಸ್ ಪರ್ ಡ್ಯಾಮೇಜಸ್ಗೆ ನನಗೆ ಲೆಕ್ಕ ಬಂದಿರೋದು ಎಷ್ಟು ಅಂತ ಅಂದರೆ 67,158 ರೂಪಾಯಿ ನನಗೆ ಬಿಲ್ ಆಗಿದೆ, ಸರಿನಾ. ಇದು ಪಾರ್ಟ್ಸ್ಗಳನ್ನ ಹಾಕಿರೋದಕ್ಕೆ ಹೇಳ್ತಿದ್ದೀನಿ ನಾನು. 67,158 ರೂಪಾಯಿ ಬಿಲ್ ಆಗಿದೆ. ಇದ್ರ ಜೊತೆಗೆ ಆ್ಯಡ್ ಆನ್ ಮಾಡ್ಕೊಳ್ಳಿ 7,522 ರೂಪಾಯಿನ ಆ್ಯಡ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಮಗೆ 74,000 ರೂಪಾಯಿ ತನಕನೂ ನಮಗೆ ಏನಾಯಿತು, ಇನ್ಶೂರೆನ್ಸು ಬಿತ್ತು. ಸೊ ಆಲ್ಮೋಸ್ಟ್ 75,000 ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನಿಮಗೆ ಬೇಕಾದರೆ ನಿಮ್ಗೆ ಸೈಡಲ್ಲೂ ಡಿಸ್ಪ್ಲೇ ಮಾಡಿರ್ತೀನಿ, ನೋಡ್ಕೋಬೋದು ಟೋಟಲ್ ಇನ್ವಾಯ್ಸ್ ನಂದು ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. 74,710 ರೂಪೀಸ್ ನನ್ನ ಟೋಟಲ್ ಗಾಡಿಯ ಖರ್ಚು ಬಿದ್ದಿದೆ. ಸೊ 74,710 ರೂಪೀಸ್ .19 ಓಕೆನಾ. ಇದಿಷ್ಟು ಟೋಟಲ್ ಬಿಲ್ನ ಇನ್ಶೂರೆನ್ಸ್ ಅವ್ರಿಗೆ ಕಳಿಸಿದ್ರು. ಇನ್ಶೂರೆನ್ಸ್ ಅವರು ಎಲ್ಲ ಪ್ರೀ ಚೆಕ್ ಮಾಡಿ ಎಲ್ಲ ಮಾಡಿ ಚೆಕಿಂಗ್ ಮಾಡಿ ಇನ್ಶೂರೆನ್ಸ್ ಅವರು ನಮಗೆ ಎಷ್ಟು ಕೊಟ್ಟಿರ್ಬೋದು ಹೇಳಿ, ಎಕ್ಸ್ಪೆಕ್ಟೇ ನೀವು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಕಮ್ಮಿನೇ ಸಿಕ್ಕಿರೋದು, ಹೇಳಬೇಕು ಅಂತಂದರೆ ಕಮ್ಮಿ ಸಿಕ್ಕಿದೆ. ಬಟ್ ಸ್ಟಿಲ್ ನಿಮಗೆ ನಾನು ಅದನ್ನು ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ನೋಡ್ಕೋಬೋದು ನಿಮಗೆ. ಸೊ ನನಗೆ ಟೋಟಲ್ ಆಗಿ ಇವ್ರೇನು ಮಾಡಿದ್ದಾರೆ ಅಂತ ಅಂದರೆ 45,242 ರೂಪಾಯಿ ಮಾತ್ರ ನನಗೆ ಕ್ಲೈಮ್ನ ಹಾಕಿದ್ದಾರೆ. ಸೊ ನನಗೆ ಕೊಟ್ಟಿರೋದು ಇವರು 45,242 ರೂಪಾಯಿ .48 ಮಾತ್ರ ನನಗೆ ಇನ್ಶೂರೆನ್ಸ್ ಕಡೆಯಿಂದ ಅಪ್ರೂವಲ್ ಸಿಕ್ತು. ಸೊ ಈ ಅಪ್ರೂವಲ್ ಸಿಕ್ಕಿದ ಮೇಲೆ ಇಷ್ಟು ದುಡ್ಡಲ್ಲಿ ನಾನು ಕೈ ಮೇಲೆ ಎಷ್ಟು ಕಟ್ಟಿದೆ ನಾನು ಗಾಡಿಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 29,170 ರೂಪಾಯಿ ತನಕನೂ ನಾನು ಕೈ ಮೇಲೆ ಪೇ ಮಾಡಿದ್ದೀನಿ. ಸೊ ಇನ್ಶೂರೆನ್ಸಲ್ಲಿ ನಾನು ಹೇಳದ್ನಲ್ಲ, ವರ್ಷದ ಮೇಲೆ ಲೆಕ್ಕ ಆಗುತ್ತೆ, ಆಮೇಲೆ ಏನು ಡ್ಯಾಮೇಜಸ್ ಆಗಿದೆ ಅನ್ನೋದ್ರ ಮೇಲೆ ನಮಗೆ ಲೆಕ್ಕ ಆಗುತ್ತೆ, ಮತ್ತು ಪ್ಲಾಸ್ಟಿಕ್ಕು ಮೆಟಲ್ ಅಂತ ಅದನ್ನು ಸ್ಪ್ಲಿಟ್ ಔಟ್ ಮಾಡ್ತಾರೆ. ಕೆಲವೊಂದಕ್ಕಂತೂ ಕ್ಲೈಮೇ ಆಗೋದಿಲ್ಲ, ಅದಕ್ಕೆ ನಾವು ಕೊಡಬೇಕಾಗತ್ತೆ. ಪ್ಲಾಸ್ಟಿಕ್ಕು, ಮೆಟಲ್ಲು, ರಬ್ಬರು ಒಂದಷ್ಟು ಲಿಸ್ಟ್ ಇರುತ್ತೆ ಆ್ಯಕ್ಚುಲಿ ಇನ್ಶೂರೆನ್ಸ್ ಅವ್ರದ್ದು. ಸೊ ರಬ್ಬರು ಅದು ಇದು ಎಲ್ಲ ಸರ್ಟನ್ ಪರ್ಸೆಂಟಲ್ಲಿ ಮಾತ್ರ ಆಗುತ್ತೆ, ಕೆಲವೊಂದಂತೂ ಕ್ಲೈಮೇ ಆಗಲ್ಲ, ನಾವು ಕೈ ಮೇಲೆ ಕಟ್ಟಬೇಕಾಗತ್ತೆ. ಸೊ ಇದೆಲ್ಲ ಆಗಿ ಇವಾಗ ನಾನು 29,140 ರೂಪಾಯಿ ತನಕನೂ ನಾನು ಕೈ ಮೇಲೆ ಕಟ್ಟಿದ್ದೀನಿ ಅಮೌಂಟ್ನ. ಸೊ ಇನ್ಶೂರೆನ್ಸಿಂದ ಬರೀ 45,000 ರೂಪೀಸ್ ನನಗೆ ಕ್ಲೈಮ್ ಆಗಿರೋದು. ಅದು ಫಸ್ಟ್ ಪಾರ್ಟಿ ಇದ್ದೂ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಇದ್ದೂ ಇಷ್ಟೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬೋದು. ನಾನು ಹೇಳಿದ್ನಲ್ಲ ನಿಮಗೆ, ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗಲೂ ಅಷ್ಟೇ ನಿಮ್ಗೆ 100 to 100% ಕ್ಲೈಮ್ ಆಗಲ್ಲ. ಊಟ ತಿಂಡಿ ಇದೆಲ್ಲ ಕ್ಲೈಮ್ ಆಗಲ್ಲ. ಮತ್ತು ನಿಮ್ಗೆ ಇವಾಗ ಅವ್ರು ಟಿಶ್ಯೂ ನಮಗೆ ಯೂಸ್ ಮಾಡ್ತಾ ಇದ್ದಾರೆ, ಗ್ಲೌಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಕ್ಲೈಮ್ ಆಗೋದಿಲ್ಲ. ಸೊ ಸೇಮೇನೆ ಈ ಒಂದು ಗಾಡಿ ಇನ್ಶೂರೆನ್ಸಲ್ಲೂ ಅಂತ ನನಗೆ ಈಗ ರಿಯಲೈಸ್ ಆಯಿತು. ಬಿಕಾಸ್ 100% ಏನಂದರೆ ಅಪ್ ಟು 6 months ಇದ್ರೆ 100% ಕ್ಲೈಮ್ ಆಗುತ್ತೆ. ಅದಾದ್ಮೇಲೆ ಅದಕ್ಕೂ ವಯಸ್ಸಾಗ್ತಾ ಅದಕ್ಕೆ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಇದು IDV ವ್ಯಾಲ್ಯೂ ಮೇಲೂ ಕೂಡ ಬೇಸ್ ಆಗಿ ನಿಂತ್ಕೊಂಡಿರುತ್ತೆ ಅಂತ ಇನ್ನೊಂದು ವಿಚಾರ ನನಗೆ ಗೊತ್ತಾಗಿದೆ. ನಮ್ಮ ಗಾಡಿ ಇನ್ಶೂರೆನ್ಸ್ ಮಾಡಿಸಿದಾಗ IDV ವ್ಯಾಲ್ಯೂ ಇರುತ್ತೆ ನೋಡಿ, ಆ ವ್ಯಾಲ್ಯೂ ಮೇಲೂ ಸಮೇತ ನಮಗೆ ಈ ಒಂದು ಇನ್ಶೂರೆನ್ಸ್ ಏನಿದೆ ಅದು ನಮಗೆ ಕ್ಲೈಮ್ ಆಗ್ತಾ ಹೋಗುತ್ತೆ ಅಂತಲೂ ನನಗೆ ಇವಾಗ ವಿಷಯ ಗೊತ್ತಾಗಿದೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಅಥವಾ ಗಾಡಿಗಳ ಮೇಲೆ ಇರುವಂಥ ಇನ್ಶೂರೆನ್ಸ್ಗಳಾಗಲಿ ಈ ಮಟ್ಟಕ್ಕೆ ಇದೆ. ಆ್ಯಕ್ಚುಲಿ ನಾವು ಮಾಡಿಸ್ಕೊಳ್ಳೋಣ, ಸೇಫ್ಟಿ ಬೇಕು ಅಂತಲೂ ನಾನು ಬೇಡ ಅಂತ ನಾನು ಹೇಳ್ತಿಲ್ಲ. ಬಟ್ ಏನಂದರೆ
ಪ್ರಾಕ್ಟಿಕಲಿ ಯೋಚನೆ ಮಾಡಿದಾಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಇರುತ್ತೆ. ಮತ್ತು ನೀವು ಕೈ ಮೇಲೆ ಸ್ಪೆಂಡ್ ಮಾಡೋದಕ್ಕೂ ರೆಡಿ ಆಗಿರಬೇಕಾಗತ್ತೆ. ಇಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರುತ್ತೆ. ಬೇರೆದ್ರಲ್ಲಿ ಯಾವ ಥರ ರೂಲ್ಸ್ ಇದೆ ನನಗೆ ಗೊತ್ತಿಲ್ಲ, ಬಟ್ ಗೋ ಡಿಜಿಟಲಿ ಈ ಥರ ಆಯಿತು ನನಗೆ. ಇಲ್ಲಿ ಇವಾಗ ಏನು ಮಾಡೋಕ್ಕಾಗಲ್ಲ, ದುಡ್ಡು ಕಟ್ಟಾಯಿತು, ವಿಮಾನ ಮನೆಗೆ ಬಂದಾಯಿತು. ಇವಾಗ ನಾನು ಕಟ್ಟಲ್ಲ ಮಾಡಲ್ಲ ಅಂತ ಹೇಳಿ ಕೂತ್ಕೊಂಡು ಅವ್ರ ಹತ್ರ ಮತ್ತೊಂದು 10 ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡಿ ಎಲ್ಲ ಮಾತಾಡಿನೇ ಫೈನಲ್ ಮಾಡೋದು. ಯಾರೇನು ಸುಮ್ಮನೆ ಬಿಲ್ ಕೊಟ್ಟಿದ ತಕ್ಷಣ ದುಡ್ಡು ಹಾಕ್ಬಿಡಲ್ಲ, ಎಲ್ಲ ಕ್ರಾಸ್ ಚೆಕ್ ಮಾಡಿಬಿಟ್ಟೆ ಬಿಲ್ ಹಾಕೋದು, ದುಡ್ಡು ಪೇ ಮಾಡೋದು ನಾವುಗಳು. ಎಲ್ಲ ಥರ ಮಾತಾಡಿ ಕ್ಲೈಮ್ ಮಾಡಿ ಇವಾಗ ಈ ಮಟ್ಟಿಗೆ ಬಂದು ನಿಂತ್ಕೊಂಡಿದೆ. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿ, ಒಂದು ಬೈಕರ್ ಆದಾಗ ಬೈಕಿಗೆ ಇನ್ಶೂರೆನ್ಸ್ ಇದ್ರೂ ನೀವು ಕೈ ಮೇಲೆ ಕಟ್ಟಕ್ಕೆ ರೆಡಿಯಾಗಿ, ಆಕ್ಸಿಡೆಂಟ್ಗಳಾಗಿ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅದ್ರ ಮೇಲೂ ಕೈ ಮೇಲೆ ಕಟ್ಟಕ್ಕೆ ರೆಡಿಯಾಗಿ. ಸೊ ಎಲ್ಲದಕ್ಕೂ ಒಂದು ಇನ್ಶೂರೆನ್ಸ್ ಬೇಕು. ಅಟ್ಲೀಸ್ಟ್ ಒಂದು ಮುಕ್ಕಾಲು ಭಾಗ ಇದು ಕೈ ಹಿಡಿತು, ಇನ್ನೊಂದು ಕಾಲು ಭಾಗ ನಾನು ಪೇ ಮಾಡಿದ್ದೀನಿ. ಹೆಲ್ತ್ ಇನ್ಶೂರೆನ್ಸಲ್ಲೂ ಇದೇ ಪ್ರಾಬ್ಲಮ್ ಆಗಿದ್ದು ನಮಗೆ. ಮುಕ್ಕಾಲು ಭಾಗ ಕೈ ಹಿಡಿತು, ಕಾಲು ಭಾಗ ನಾವು ಹಾಕಿದ್ದೀವಿ. ಏನು ಮಾಡೋಕ್ಕಾಗೋದಿಲ್ಲ, ವಾಸ್ತವ ಇದು, ನಾವು ಮುಂದುವರ್ಸ್ಕೊಂಡು ಹೋಗಲೇಬೇಕಾಗತ್ತೆ. ಬಟ್ ಮರಿಬೇಡಿ, ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್, ಇದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೊ ಇಷ್ಟೆಲ್ಲ ಆಯಿತು. ಇವಾಗ ಭೀಮಾ ನೀಟಾಗಿ ಮನೆಗೆ ಬಂದು ಸೇಫಾಗಿ ತಲುಪಿದ್ದಾನೆ. ಆ್ಯಂಡ್ ಗಾಡಿ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ನಿಖಿಲ್ ಬ್ರೋ ಹೇಳ್ತಾ ಇದ್ರು. ನಾನಂತೂ ಓಡಿಸೋದಕ್ಕೆ ಇನ್ನೂ 2 ತಿಂಗಳು ಮೇಲೆ ಬೇಕಾಗುತ್ತೆ, ಯಾಕಂದರೆ ಅದು ಶಕ್ತಿ ಇಲ್ಲ ನನ್ನ ಬಾಡಿಯಲ್ಲಿ. ಸೊ ಅವ್ರು ಓಡಿಸಿದ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬ ಚೆನ್ನಾಗಿದೆ ಗಾಡಿ ಅಂತ ಹೇಳಿದ್ರು. ಮತ್ತು ಅವರು 2-3 ರೈಡಿಗೆ ಗಾಡಿ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ತೊಗೊಂಡೋಗಿ ಎಕ್ಸ್ಪೆರಿಮೆಂಟ್ ಮಾಡಲಿ, ಅವಾಗ ಗೊತ್ತಾಗುತ್ತೆ. ಯಾಕಂದರೆ ಫೋರ್ಕ್ ಅಸೆಂಬ್ಲಿನ 500 ಕಿಲೋಮೀಟರ್ಸ್ ಆದಮೇಲೆ ಟೈಟ್ ಮಾಡಿಸ್ಬೇಕು ಅಂತ ಹೇಳಿದಾರಂತೆ. ಸೊ ನಿಖಿಲ್ ಬ್ರೋ ಓಡಿಸಿ ಅದನ್ನು ಟೈಟ್ ಮಾಡಿಕೊಡ್ತಾರೆ. ಮಿಕ್ಕಿದೆಲ್ಲ ರೆಡಿ ಮಾಡೋಣ ಅಂತ ಹೇಳಿ, ಕೆಲವೊಂದು ವೈಸರ್ಗೆಲ್ಲ ನಾನಿನ್ನೂ ಸ್ಟಿಕರಿಂಗ್ ವರ್ಕ್ ಎಲ್ಲ ಮಾಡಿಸಿಸ್ಬೇಕು. ಮೊದಲೆಲ್ಲ ಇತ್ತಲ್ಲ, ಅದೆಲ್ಲ ಮಾಡಿಸ್ಬೇಕು ನಾನು ಮೊದಲೇ. ಅದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ, ಎಲ್ಲನೂ ಮಾಡಿಸ್ತೀನಿ ನಾನು ಹುಷಾರಾದ್ಮೇಲೆ. ಸೊ ಇಷ್ಟೆಲ್ಲ ಇದೆ. ಮತ್ತು ಗೇರ್ಸ್ಗಳು ಕೆಲವೊಂದು ಹಾಳಾಗಿದೆ, ಅದನ್ನು ಪರ್ಚೇಸ್ ಮಾಡಬೇಕು. ಪ್ಯಾನಿಯರ್ಸ್ ಒಂದಿಲ್ಲ, ನಂದು ಲೆಫ್ಟ್ ಸೈಡ್ ಪ್ಯಾನಿಯರ್ಸ್ ಹೊಟ್ಟೋಗಿದೆ, ಒಂದೇ ಪ್ಯಾನಿಯರ್ಸ್ ಉಳ್ಕೊಂಡಿರೋದು. ಸೊ ಪ್ಯಾನಿಯರ್ಸ್ನ ಬೇರೆ ತೊಗೋಬೇಕು ನಾನು. ಕೆಲವಾರು ಖರ್ಚುಗಳು ಇನ್ನು ಮುಂದಕ್ಕೆ ನನಗೆ ತುಂಬಾ ಇದೆ. ಬಟ್ ಅದನ್ನೆಲ್ಲ ಮಾಡಬೇಕು ಅಂದರೆ ಫೈನಾನ್ಷಿಯಲಿ ನಾನು ಸ್ವಲ್ಪ ಗ್ರೋ ಆಗಬೇಕು. ಸೊ ಫೈನಾನ್ಷಿಯಲಿ ಎಲ್ಲ ರೆಡಿ ಆದಮೇಲೆ ಎಲ್ಲನೂ ಮಾಡಿಸ್ತೀನಿ. ಇದು ನನ್ನ ಇನ್ಶೂರೆನ್ಸಿನ ಕತೆ ವ್ಯತೆಗಳು. ಸೊ ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಎಷ್ಟೋ ಕೈ ಹಿಡಿಯುತ್ತಲ್ಲ, ಇವಾಗ ಇಷ್ಟೆಲ್ಲ ಹೆಲ್ತ್ಗೆ ನಾವು ಕೊಟ್ಟ ಮೇಲೆ ಇನ್ನು 75,000 80,000 ಹೋಗಿ ಕೊಡ್ರಿ ಅಂತ ಅಂದರೆ ಕಷ್ಟ ಆಗುತ್ತೆ. ಸೊ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಬೆಸ್ಟ್, ಓಕೆನಾ? ಸೊ ಇದಾದಮೇಲೆ ಕೆಲವೊಂದಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕಿದ್ರಿ, ಬೇಗ ರಿಕವರಿ ಆಗಿ, ಥ್ಯಾಂಕ್ ಯು. ಆಮೇಲೆ ನಾವು ದೇವರ ಹತ್ರ ಹರಕೆ ಮಾಡ್ಕೊಂಡಿದ್ದೀವಿ ಅಂತೆಲ್ಲ ಕಮೆಂಟ್ ಹಾಕ್ತಾ ಇದ್ದೀರಾ. ಥ್ಯಾಂಕ್ ಯು, ನಿಮ್ಮೆಲ್ಲರ ಪ್ರೀತಿಗೆ ಯಾವತ್ತೂ ಆಭಾರಿ ಆಗಿರ್ತೀನಿ. ಆ್ಯಂಡ್ ತುಂಬ ಜನ ನಾನು ಬೈಕ್ ರೈಡ್ನ ಸ್ಟಾಪ್ ಮಾಡಿಬಿಡಿ, ಬೈಕ್ನ ಓಡ್ಸೋಕೆ ಹೋಗ್ಬಿಡಿ ಅಂತೆಲ್ಲ ಕಮೆಂಟ್ ಹಾಕ್ತಿದ್ದಾರೆ. ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಹಂಗಂತ ಲೈಫಲ್ಲಿ ಒಂದು ಸತಿ ಸೋತೋಗ್ಬಿಟ್ಟೆ ಅಂತ ಅಂದ್ಬಿಟ್ಟು ಸೋತಿರೋದನ್ನ ತಲೆಯಲ್ಲಿ ಇಟ್ಕೊಂಡು ಗೆಲ್ಲೋ ಕಡೆ ಕಾನ್ಸಂಟ್ರೇಷನ್ ಮಾಡಿಲ್ಲ ಅಂತಂದರೆ ಲೈಫ್ ಹೆಂಗೆ ನಡಿಬೇಕು? ಸೊ ನಾನು ಸೋಲ್ತರ ಒಪ್ಕೊಂಡಿದ್ದರೆ ಇಷ್ಟೊತ್ತಿಗೆ ನಾನು ಸಾವಾಗ್ಬಿಟ್ಟಿರೋದು. ಅದನ್ನು ನಾನು ಅಕ್ಸೆಪ್ಟೇ ಮಾಡಿಲ್ಲ, ಅದನ್ನು ಗೆಲುವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಅಫ್ಕೋರ್ಸ್ ನಾನು ಬೈಕ್ ರೈಡ್ ಮಾಡೇ ಮಾಡ್ತೀನಿ 100%. ಯಾರು ಏನು ಹೇಳಿದ್ರು ನಾನು ಈ ವಿಷಯದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋದಿಲ್ಲ. ನನಗೆ ಗೊತ್ತು, ಹೆಲ್ತ್ ಸರಿ ಹೋಗೋವರೆಗೂ ನಾನು ರಿಸ್ಕ್ ತೊಗೊಳಲ್ಲ. ಯಾರು ಹೇಳಿದ್ರು ರಿಸ್ಕ್ ತೊಗೊಳಲ್ಲ. ಸರ್ಟನ್ ಟೈಮ್ ಅಂತ ನನಗೂ ಬೇಕು. ಹೇಳಿದ ತಕ್ಷಣ ಬೈಕ್ ಓಡಿಸ್ಬಿಡ್ತೀನಿ ಅಂತಲ್ಲ, ಅದನ್ನು ಜನ ಅಪಾರ್ಥ ಮಾಡ್ಕೊಳ್ಬೇಡಿ. ನನಗೂ ಟೈಮ್ ಬೇಕು, ಕೈಕಾಲು ರಿಕವರಿ ಆಗಬೇಕು, ಶಕ್ತಿ ಬರಬೇಕು, ಕಾನ್ಫಿಡೆನ್ಸ್ ಬರಬೇಕು. ತುಂಬ ತಿಂಗಳು ತೊಗೊಳುತ್ತೆ ಇದೆಲ್ಲ ಆಗೋದಕ್ಕೆ. ಸೊ ನಾನು ಕಂಪ್ಲೀಟಾಗಿ ನನ್ನ ಎನರ್ಜಿ ಸ್ಟ್ರಾಂಗ್ ಆಗಿದೆ, ಓಕೆ ನಾನು ಓಡಿಸ್ತೀನಿ ಅಂತ ಕಾನ್ಫಿಡೆನ್ಸ್ ಬರೋವರೆಗೂ ನಾನು ಗಾಡಿ ಎತ್ತಕ್ಕೆ ಹೋಗೋದಿಲ್ಲ. ಸೊ ಟೈಮ್ ತೊಗೊಂಡು ಕಂಬ್ಯಾಕ್ ಖಂಡಿತವಾಗ್ಲೂ ಮಾಡ್ತೀನಿ. ನನ್ನ ಬೈಕ್ ರೈಡ್ನ ನಾನು ಎಂದಿಗೂ ಬಿಡೋದಿಲ್ಲ. ಇದ್ರೂ ಒಂದು ಜೊತೆ ಹೋದ್ರೂ ಒಂದು ಜೊತೆ ಅಂತ ಫಿಕ್ಸ್ ಆಗಿರೋಳು ನಾನು. ಸೊ ಗಿವ್ ಅಪ್ ಎಲ್ಲ ಮಾಡೋದಿಲ್ಲ, ಖಂಡಿತವಾಗ್ಲೂ ಕಂಬ್ಯಾಕ್ ಮಾಡ್ತೀನಿ. ಸ್ವಲ್ಪ ಟೈಮ್ ತೊಗೋತೀನಿ, ಬಿಕಾಸ್ ಮೇಜರ್ ಸರ್ಜರಿ ಆಗಿದೆ. ಈ ಟೈಮಲ್ಲಿ ನಾನು ರೆಸ್ಟ್ ಮಾಡಿಲ್ಲ ಅಂತಂದರೆ ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಇವಾಗ ತುಂಬ ಕಾಶಿಯಸ್ ಆಗಿರಬೇಕು, ತುಂಬ ಕೇರ್ಫುಲ್ ಆಗಿರಬೇಕು ನನ್ನ ಲೈಫಲ್ಲಿ. ಸೊ ರೆಸ್ಟ್ ಮಾಡ್ತೀನಿ, ರೆಸ್ಟ್ ಮಾಡಿ ಡಾಕ್ಟರ್ ಅಪ್ರೂವಲ್ ತೊಗೊಂಡೇ ನಾನು ಬೈಕಿಂಗ್ ಫೀಲ್ಡಿಗೆ ಮತ್ತೆ ಇಳಿಯೋದು. ಅವ್ರು ಎಷ್ಟು ತಿಂಗಳು ರೆಸ್ಟ್ ಮಾಡು ಅಂತ ತಿಂಗಳು ರೆಸ್ಟಲ್ಲಿ ಇರ್ತೀನಿ. ಆ್ಯಕ್ಟಿವ್ ಎಲ್ಲ ಓಡಿಸ್ಬೋದು ಬಹುಶಃ ನಾನು, ಬಟ್ ಬೈಕ್ ಅಂತ ಬಂದಾಗ ವೆಯ್ಟ್ ಆಗಿರ್ಬೋದು, ಗೇರ್ ಶಿಫ್ಟಿಂಗ್ ಆಗಿರ್ಬೋದು, ಕಾಲು ಸಪೋರ್ಟ್ ಮಾಡಬೇಕಲ್ಲ. ಸೊ ಟೈಮ್ ತೊಗೊಂಡು ಐ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಆ್ಯಂಡ್ ದಯವಿಟ್ಟು ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಹೋಗಬೇಡಿ. ತುಂಬ ಜನ ನೆಗೆಟಿವ್ ಆಗು ಮಾತಾಡೋರು ಇರ್ತಾರೆ ಇಲ್ಲಿ ಬಂದ್ಬಿಟ್ಟು. ನಿಮ್ಮ ಕೈಯಲ್ಲಿ ಒಂದು ಹರ್ಸೋಕ್ಕಾದರೆ ಹರಿಸಿ, ನಿಮಗೆ ಗುಡ್ ವೈಬ್ಸ್ ಥರ ಅನ್ಸಿದ್ರೆ ಅದನ್ನು ಮಾತಾಡಿ. ಇಲ್ಲಾಂದರೆ ಸುಮ್ಮನೆ ಬೇಡದಿರುವಂಥ ವಿಚಾರಗಳ ಬಗ್ಗೆ ಇಲ್ಲಿ ಬಂದು ಕಮೆಂಟ್ ಹಾಕಬೇಡಿ. ನನಗೂ ನೋವಾಗುತ್ತೆ, ಅದರಿಂದ ನನಗೆ ರಿಪ್ಲೈ ಮಾಡಬೇಕು ಅಂತಲೇ ಅನ್ಸಲ್ಲ. ನಂಗೆ ಆ ಕಮೆಂಟ್ಗಳನ್ನ ರಿಮೂವ್ ಮಾಡಬೇಕು ಅಂತ ಅನ್ಸುತ್ತೆ. ನಾನು ಡೈರೆಕ್ಟಾಗಿ ಹೇಳ್ಬಿಡ್ಬೋದು, ನಿಮ್ಮ ಹೆಸರುಗಳನ್ನ ಮೆನ್ಷನ್ ಮಾಡಿಬಿಟ್ಟು ಈ ಥರ ಕಮೆಂಟ್ ಹಾಕಿದ್ದಾರೆ ನೋಡಿ ಅಂತ. ನಿಮಗೆ ಎಂಡ್ ಆಫ್ ದ ಡೇ ಅದು ಅಜೀಬ್ ಅಂತ ಅನ್ಸುತ್ತೆ. ಸೊ ಮಾತಾಡಬೇಕಾದ್ರೆ ಸ್ವಲ್ಪ ಬಾಯಲ್ಲಿ ಟೈಪಿಂಗ್ ಮಾಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಸ್ವಲ್ಪ ಬುದ್ಧಿವಂತಿಕೆನ ಯೂಸ್ ಮಾಡಿ. ಥರ್ಡ್ ಕ್ಲಾಸ್ಗಳ ಥರ ಆಡೋಕ್ಕೆ ಹೋಗಬೇಡಿ, ತುಂಬ ನೋವಾಗುತ್ತೆ ಅದೆಲ್ಲರಿಗೂ. ಸೊ ಒಂದು ರಿಕ್ವೆಸ್ಟು. ಮತ್ತು ಇನ್ನೊಬ್ರು ಯಾರೋ ತುಂಬ ಚೆನ್ನಾಗಿ ಕಮೆಂಟ್ ಹಾಕಿದ್ರು, ನನಗೆ ಆಕ್ಸಿಡೆಂಟ್ ಆಗಿರೋದು ನಮ್ಮ ಮನೇಲಿರೋ ಬೆಕ್ಕುಗಳಿಂದ ಅಂತ ಹೇಳಿಬಿಟ್ಟು. ತುಂಬ ಹರ್ಟ್ ಆಯಿತು ನನಗೆ ಅದನ್ನು ನೋಡಿಬಿಟ್ಟು.
ದಯವಿಟ್ಟು ನಿಮಗೆ ಒಂದು ಪ್ರಾಣಿಗಳ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ಅದು ನಿಮಗೆ ಸೈಲೆಂಟಾಗಿರಬೇಕು. ನಾವೇನು ಬೆಕ್ಕಿಂದ ಆಕ್ಸಿಡೆಂಟ್ ಆಯಿತು ಅಂತ ಅಂದಿದ್ರೆ ನಾನು ಈ ಫೀಲ್ಡಿಗೆ ಬಂದಾಗಲೇ ನಂಗೆ ಆಕ್ಸಿಡೆಂಟ್ ಆಗಬೇಕಾಗಿತ್ತು. ಬೈಕ್ಗಿಂತ ಜಾಸ್ತಿ ಟೈಮು ನಾನು ಬೆಕ್ ಜೊತೆ ಕಳೆದಿದ್ದೀನಿ. ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಅಂದರೆ 15 ವರ್ಷದಿಂದ ನಮ್ಮ ಮನೇಲಿ ಬೆಕ್ಕಿದೆ, ಓಕೆನಾ. ಸೊ ನಾನು ಫೀಲ್ಡಿಗೆ ಬಂದು 10 ವರ್ಷ ಆಗಿದೆ. ಸೊ ಬೆಕ್ ಇಂಪಾರ್ಟೆಂಟ್ ಅಲ್ವಾ ನನಗೆ. ನೀವು ನಿಮಗಿಷ್ಟ ಇಲ್ಲ ಅಂತಂದರೆ ಅದನ್ನು ಆ ಥರ ಹೇಳೋಕ್ಕೆ ಹೋಗಬೇಡಿ ಬೇರೆಯವ್ರಿಗೆ. ಬೆಕ್ಕಿಂದ ಯಾವತ್ತೂ ನೆಗೆಟಿವಿಟಿ ಅನ್ನೋದಿಲ್ಲ. ನಾವಂತೂ ಲೈಫಲ್ಲಿ ತುಂಬ ಚೆನ್ನಾಗಿದ್ದೀವಿ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ನನ್ನ ಪೆಟ್ಸ್ಗಳು, ನಮ್ಮ ಪ್ರಾಣಿಗಳು. ನಾಯಿ ಆಗಲಿ ಬೆಕ್ಕಾಗಲಿ ಯಾವುದು ನೆಗೆಟಿವ್ ಅಲ್ಲ. ಮನುಷ್ಯನಿಗಿಂತ ದೊಡ್ಡ ನೆಗೆಟಿವ್ ಯಾವುದೂ ಇಲ್ಲ. ನನ್ನ ಹಣೆ ಬರೆಯೋಕ್ಕೆ ಆ ಮಕ್ಕಳು ಯಾರು ಫಸ್ಟ್ ಆಫ್ ಆಲ್. ಅವರಿಂದ ಆಕ್ಸಿಡೆಂಟ್ ಆಯಿತು ಅಂತ ಯಾರಾದರೂ ಪ್ರೂವ್ ಮಾಡಿದ್ದಾರೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನನ್ನ ಗ್ರಾಚಾರ ಸರಿಗಿರಲಿಲ್ಲ, ನನ್ನ ಹೆಲ್ತ್ ಕಂಡೀಷನ್ ಸರಿಗಿರಲಿಲ್ಲ, ನಾನು ಹೋಗಿ ಗುದ್ದಿರೋದು. ನಮ್ಮ ಬೆಕ್ಕೇನು ಬಾಯಿ ಹಾಕಿತ್ತಾವೆ, ಹೋಗು ನೀನು ಒಡ್ಸ್ಕೊ ಹೋಗು ಅಕ್ಕ, ನಿನ್ನ ನನಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ. ಸೊ ದಯವಿಟ್ಟು ಆ ಥರ ಸಲ್ದಿರೋ ಆರೋಪಗಳನ್ನ ಮೂಕ ಪ್ರಾಣಿಗಳು ಮಾಡಬೇಡಿ. ಮನುಷ್ಯರಿಗಿಂತ ದೊಡ್ಡ ಅನಿಷ್ಟ, ದೊಡ್ಡ ನೆಗೆಟಿವ್ ಯಾರೂ ಇಲ್ಲ. ನನ್ನನ್ನು ಸೇರ್ಕೊಂಡೇ ಹೇಳ್ತಾ ಇರೋದು. ಮನುಷ್ಯರಿಗಿಂತ ಯಾಕಂದರೆ ಮಾತಾಡೋಕೆ ಬರುತ್ತೆ, ಬುದ್ಧಿವಂತಿಕೆ ಇದೆ. ಎಷ್ಟೇ ಪಾಸಿಟಿವ್ ಇದ್ರೂ ಮನುಷ್ಯನಲ್ಲಿ ಒಂದು ನೆಗೆಟಿವಿಟಿ ಇರುತ್ತೆ. ಮೂಕ ಪ್ರಾಣಿಗಳ ಮೇಲೆ ಯಾವತ್ತೂ ಬ್ಲೇಮ್ ಮಾಡಬೇಡಿ. ಒಂದು ಪಕ್ಷ ನಮಗೇನಾದರೂ ಆಗ್ತಿದೆ ಅಂದರೆ ಅವರು ಆ ನೋವನ್ನ ತೊಗೊತಾರೆ. ಆ ನೋವನ್ನ ತೊಗೊಂಡು ಅವ್ರು ಸತ್ತೋಗ್ತಾರೆ. ಈ ಥರ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಆಗಿದೆ ನಮ್ಮ ಮನೇಲಿ. ನನಗೇನೋ ಆಪತ್ತಿದೆ ಅಂತಂದಾಗ ನಮ್ಮ ಮನೇಲಿ ಒಂದು ಬೆಕ್ಕು ಜೀವ ಬಿಟ್ಟಿರುತ್ತೆ. ನನಗೆ ಹುಷಾರಿಲ್ಲ ಅಂದಾಗ ನನ್ನ ಜೊತೆ ಕೂತ್ಕೊಂಡು ನನ್ನನ್ನು ಹೀಲ್ ಮಾಡಿದೆ. ದಯವಿಟ್ಟು ಹೇಳ್ತಾ ಇರೋದು, ಯಾರು ಕಮೆಂಟ್ ಹಾಕಿದ್ದೀರಾ, ನೀವು ದೊಡ್ಡವರೇ ಆಗಿರ್ಬೋದು, ಚಿಕ್ಕವರೇ ಆಗಿರ್ಬೋದು, ಬಟ್ ಒಂದು ಪ್ರಾಣಿಗಳಿಗೆ ಗೌರವ ಕೊಡಿ ಅಷ್ಟೇ ನಾನು ಹೇಳೋದು. ನನಗೆ ತುಂಬ ಟ್ರಿಗರ್ ಆಗುತ್ತೆ ಕೆಲವೊಂದು ವಿಚಾರ. ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಕಮೆಂಟ್ನ ಡಿಲೀಟ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ರಿ, ಇಲ್ಲ ನಾನು ಹೇಳೇ ತಿಂತೀನಿ ಅಂದರೆ ಹೇಳೇ ತಿನ್ಕೊಳ್ರಿ, ನನಗೇನು ಟೆನ್ಷನ್ ಇಲ್ಲ. ನಿಮ್ಮ ಬಾಯಿ, ನಿಮ್ಮ ಇಷ್ಟ, ನಿಮ್ಮ ಫ್ಲೇವರು. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಮಾತಾಡೋದೇ ಕೋಪ ಬರುತ್ತೆ ನನಗೂ, ಆ್ಯಂಡ್ ಬೇರೆಯವ್ರಿಗೂ ಇರಿಟೇಟ್ ಆಗುತ್ತೆ. ಸೊ ಇಷ್ಟ ಆಗಿದೆ ಪದ್ಧತಿಗಳು ನಮ್ಮದು. ಮುಂದಕ್ಕೆ ಖಂಡಿತ ಕಂಬ್ಯಾಕ್ ಮಾಡ್ತೀನಿ. ಸ್ವಲ್ಪ ಟೈಮ್ ತೊಗೋತೀನಿ, ಬಟ್ ಬೈಕಿಂಗ್ನ ಗಿವ್ ಅಪ್ ಮಾಡುವಂಥ ಮಗಳಲ್ಲಿ ನಾನು ಅಲ್ವೇ ಅಲ್ಲ. ನಾನು ಭೀಮಾ ಬಂದಾಯಿತು ಮನೆಗೆ. ದುಡ್ಡು ನಾಳೆ ದಿನ ಸಂಪಾದನೆ ಮಾಡ್ತೀನಿ. ನನಗೆ ಬೇಕಾಗಿರೋದೆಲ್ಲ ನನಗೆ ವಾಪಸ್ ಸಿಗ್ತಾ ಇದೆ. ನನಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು. ಗೆದ್ದು ಬರ್ತೀನಿ ಖಂಡಿತ. ಸೋತಿದ್ದೀನಿ ಮತ್ತೆ ಗೆಲ್ತಾ ಇದ್ದೀನಿ. ಗೆಲ್ಲುವಂಥ ದಾರಿನ ಹಿಡಿದಿದ್ದೀನಿ. ಖಂಡಿತ ಗೆಲ್ತೀನಿ ಒಂದಲ್ಲ ಒಂದು ದಿನ. ಈ ನಂಬಿಕೆ ನಿಮಗೂ ಇರಲಿ, ಆ್ಯಂಡ್ ನನಗೆ ಅಫ್ಕೋರ್ಸ್ ಇದೆ. ನಿಮ್ಮ ಆಶೀರ್ವಾದ ಅಷ್ಟೇ ನನಗೆ ಬೇಕಾಗಿರೋದು. ನೆಗೆಟಿವಿಟಿ ಆಗಿ ಮಾತಾಡಬೇಡಿ. ಪಾಸಿಟಿವ್ ಆಗಿ ನೀವು ಮಾತಾಡೋಕ್ಕೆ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ಮಾತಾಡಿ, ಇಲ್ಲಾಂದರೆ ಏನೂ ಮಾಡೋಕ್ಕೆ ಹೋಗ್ಬೇಡಿ. ನಾನು ವಿಡಿಯೋನೇ ನೋಡೋಕ್ಕೆ ಹೋಗ್ಬೇಡಿ. ನಾನು ಅದನ್ನು ಹೇಳ್ಬಿಡ್ತೀನಿ. ನೀವು ಬಂದು ಕೆಟ್ಟದಾಗ ಕಮೆಂಟ್ ಹಾಕ್ಬೇಡಿ. ಹಂಗೆ ನಾವು ನಿಮಗೆ ಬಂದು ಕೆಟ್ಟದಾಗ ಕಮೆಂಟ್ ಹಾಕ್ತೀವಿ, ಅದು ಕೆಟ್ಟದಾಗ ಮಾತಾಡ್ತೀವ. ಇಂಟ್ರೆಸ್ಟ್ ಇಲ್ಲ ತಾನೇ ನಮಗೂ. ಸೊ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ದಯವಿಟ್ಟು ಸುಮ್ಮನೆ ಇದ್ಬಿಡಿ, ನಮ್ಗೆ ಹರಟೆ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರ ನಿಮ್ಮ ಪ್ರೀತಿಗೆ. ಸಿಗೋಣ ಆದಷ್ಟು ಬೇಗ ಒಂದು ಒಳ್ಳೆ ಕಂಟೆಂಟ್ಗಳೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಗಾಡಿನೂ ಬಂತು, ಬಾಡಿನೂ ರೆಡಿ ಆಯಿತು. ಇನ್ನೇನಿದ್ರು ಫೋಕಸ್ ಮಾಡೋಣ ರಿಕವರಿ ಬಗ್ಗೆ, ಮತ್ತು ಫ್ಯೂಚರ್ ಗೋಲ್ಸ್ ಬಗ್ಗೆ ನಾನು ಯೋಚನೆ ಮಾಡ್ತಾ ಹೋಗೋಣ. ಸಿಗ್ಲಾ ಇನ್ನೊಂದು ವಿಡಿಯೋ ಅಲ್ಲಿ. ಬಾಯ್.